ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಕನ್ನಡ ಚಿತ್ರರಂಗದಲ್ಲಿ 10 ವರ್ಷಗಳನ್ನು ಪೂರೈಸಿದ ವಾಸ್ತು ಪ್ರಕಾರ ಸಿನಿಮಾದ ಬಗ್ಗೆ ಇಂದು ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತೇವೆ. ವಾಸ್ತು ಪ್ರಕಾರ ಇದು ರಕ್ಷಿತ್ ಶೆಟ್ಟಿ, ಜಗ್ಗೇಶ್ ಹಾಗೂ ಅನಂತ್ ನಾಗ್, ಸುಧಾ ಬೆಳ್ವಾಡಿ ಮತ್ತು ಟಿ.ಎನ್. ಸೀತಾರಾಮ್ ಹಾಗೂ ಸುಧಾ ರಾಣಿ ಮತ್ತು ಲೀಡ್ ಫಿಮೇಲ್ ರೋಲ್ಗಳಾದ ಐಶಾನಿ ಶೆಟ್ಟಿ ಮತ್ತು ಪರುಲ್ ಯಾದವ್ಗಳ ಸ್ಟಾರ್ ಕ್ಯಾಸ್ಟ್ ಹೊಂದಿದಂತಹ ಸಿನಿಮಾ ಆಗಿದೆ. ಅದರ ಜೊತೆಗೆ ಇದು ಯೋಗರಾಜ್ ಭಟ್ ರವರ ಡ್ರಾಮಾನಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ನಂತರ ಮೂಡಿಬಂದಂತಹ ಸಿನಿಮಾ ಆಗಿದೆ. ಏಪ್ರಿಲ್ 2, 2015 ಬಿಡುಗಡೆಗೊಂಡ ಈ ಸಿನಿಮಾ IMDbದಲ್ಲಿ 5.5 ರೇಟಿಂಗ್ ಪಡೆದು ಮಿಕ್ಸ್ಡ್ ರಿವ್ಯೂಸ್ ಪಡೆದುಕೊಂಡಿತ್ತು. ಆದರೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ ಈ ಸಿನಿಮಾಗೆ ಇನ್ನೂ ಜಾಸ್ತಿ ರೇಟಿಂಗ್ಸ್ ಬರಬೇಕಿತ್ತು ಅಂತ. ಹೌದು, ಇದರಲ್ಲಿ ಅಷ್ಟಾಗಿ ಕತೆಗೆ ಸ್ಕೋಪ್ ಇಲ್ಲದೆ ಇದ್ರೂ ಬರುವಂತಹ ಪ್ರತಿಯೊಂದು ಪಾತ್ರಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇತ್ತು. ಹಾಗೆ ನೋಡೋದಾದ್ರೆ ಯಾವ ಪಾತ್ರನೂ ಅನ್ನೆಸೆಸರಿ ಅಂತ ನಮಗೆ ನಿಷ್ಕಲ್ಮಶವಾಗಿ ಅನ್ನಿಸ್ಲೇ ಇಲ್ಲ. ಆದ್ರಿಂದ ಸಿನಿಮಾದಲ್ಲಿರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂತಹ ಒಂದು ತೂಕ ಇತ್ತು. ಇದ್ರ ಜೊತೆಗೆ ಸಿನಿಮಾ ರಿಲೀಸ್ಗಿನ್ನ ಮುಂಚೆನೆ ರಿಲೀಸ್ ಆದಂಥ ಒಂದೊಂದು ಹಾಡುಗಳಿಗೂ ಇವತ್ತಿಗೂ ಜನರ ಫೇವ್ರೆಟ್ ಪ್ಲೇ ಲಿಸ್ಟ್ ಅಲ್ಲಿದೆ. ಹೌದು, ಇನ್ನು ಸಾಂಗ್ಸ್ ವಿಷಯಕ್ಕೆ ಬರೋದಾದ್ರೆ ವಿ ಹರಿಕೃಷ್ಣ ಕಂಪೋಸ್ ಮಾಡಿದಂಥ ಮ್ಯೂಸಿಕ್ಕು, ಸೋನು ನಿಗಮ್ ಅವರು ಹಾಡಿದಂಥ ಹಾಡು ಮತ್ತೆ ಯೋಗರಾಜ್ ಭಟ್ ಹಾಗೂ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಸಿನಿಮಾಗೆ ಪ್ಲಸ್ ಆಗಿತ್ತು ಮತ್ತು ರಿಲೀಸಿಗೆ ಮುಂಚೆ ಸಿನಿಮಾಗೆ ಒಳ್ಳೆ ನಿರೀಕ್ಷೆ ತಂದಿತ್ತು. ಇಂದಿಗೂ ಕೂಡ ಇವೆಲ್ಲ ಸಾಂಗ್ಗಳು ಎವರ್ಗ್ರೀನ್ ಆಗೇ ಉಳಿದಿದೆ. ಇನ್ನು ಈ ಸಿನಿಮಾದ ಕಾಮಿಡಿ ವಿಷಯಕ್ಕೆ ಬರೋದಾದ್ರೆ ಜಗ್ಗೇಶ್ ರವರ ಮಾರ್ಕ್ ಡಬಲ್ ಮೀನಿಂಗ್ ಡೈಲಾಗ್ಗಳು ಮತ್ತೆ ರಕ್ಷಿತ್ ಶೆಟ್ಟಿ ಅವರ ಇನ್ನೋಸೆನ್ಸ್ ಕಾಮಿಡಿ ಏನಿತ್ತು ಅದು ಒಂದು ಮಟ್ಟಿಗೆ ಚೆನ್ನಾಗೇ ಇತ್ತು. ಅದ್ರ ಜೊತೆಗೆ ಜಗ್ಗೇಶ್ ಅವರು ಮಾತಾಡಿದಂತಹ ವಾಸ್ತೇನಿಯನ್ ಲ್ಯಾಂಗ್ವೇಜ್ ಕೂಡ ಅಲ್ಲಲ್ಲಿ ನಗು ಬಂದಿತ್ತು. ಹೌದು, ಜಗ್ಗೇಶ್ ಅವರಿದ್ದರಿಂದ ಮೂವಿಗೆ ಒಂದು ಟಚ್ ಆಫ್ ಕಾಮಿಡಿ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ಪಾರುಲ್ ಯಾದವ್ ಮತ್ತೆ ಜಗ್ಗೇಶ್ ಸೀನ್ಸ್ ಆಗಿರ್ಬೋದು, ಜಗ್ಗೇಶ್ ಅವರ ಫಾರಿನ್ ವರ್ಕರ್ ಜೊತೆ ಮಾತಾಡೋ ಸೀನ್ಸ್ ಆಗಿರ್ಬೋದು, ಈ ಕಾಮಿಡಿ ಸೀನ್ಸ್ ಎಲ್ಲವನ್ನು ಯೋಗರಾಜ್ ಭಟ್ ಅವರು ಚೆನ್ನಾಗಿ ಸಂಯೋಜಿಸಿದ್ದರು. ಜಗ್ಗೇಶ್ ಅವರು ಬರೀ ಕಾಮಿಡಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಸಮಾಜದಲ್ಲಿರುವ ಅಂಶಗಳ ಬಗ್ಗೆ ಹೇಳಿದಂಥ ರಿಯಾಲಿಟಿ ಡೈಲಾಗ್ಗಳು ರಿಯಲಿ ವಾವ್ ಅನ್ಸೋ ಥರ ಇತ್ತು. ಜಗ್ಗೇಶ್ ಮಾತ್ರವಲ್ಲದೆ ರಕ್ಷಿತ್ ಶೆಟ್ಟಿ ಅವರು ವಾಸ್ತುವಿನ ಮೂಢನಂಬಿಕೆಗಳ ವಿರುದ್ಧ ಹೇಳಿರುವ ಡೈಲಾಗ್ಗಳು ಕೂಡ ನೋಡುಗರಿಗೆ ಹೌದಲ್ವಾ ಅನ್ನಿಸೋ ರೀತಿ ಇತ್ತು. ನಿಮಗಿದು ಗೊತ್ತಾ, ವಾಸ್ತು ಪ್ರಕಾರ ಸಿನಿಮಾಗಾಗಿ ಯೋಗರಾಜ್ ಭಟ್ ಅವರು ವಾಸ್ತೇನಿಯನ್ ಎಂಬುವ ಹೊಸ ಭಾಷೆಯನ್ನು ಸಂಯೋಜಿಸಿದರು. ಅದು ಸಿನಿಮಾದಲ್ಲಿ ಅದ್ಭುತವಾಗಿ ಮೂಡಿಬಂದಿತ್ತು. ಇಷ್ಟೊಂದು ಅಂಶಗಳನ್ನು ಹೊಂದಿದ್ದರೂ ಕೂಡ ಈ ಸಿನಿಮಾಗೆ ಏಕೆ ಇಷ್ಟು ಕಮ್ಮಿ ರೇಟಿಂಗ್ ಬಂತು ಅಂತ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ನಾವು ಈ ಮೊದಲೇ ಹೇಳಿದ ಹಾಗೆ ಕತೆ ಚಿಕ್ಕದಿದ್ದರಿಂದ ಸಿನಿಮಾ ನರೇಷನ್ ಸ್ಲೋ ಎಂದು ನಮಗನಿಸಿತು. ಹೌದು, ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ಲ್ಯಾಗ್ ಆಗಿತ್ತು. ಅದ್ರ ಜೊತೆಗೆ ರಕ್ಷಿತ್ ಶೆಟ್ಟಿ ಮತ್ತು ಐಶಾನಿ ಶೆಟ್ಟಿ ಅವರ ಲವ್ ಸ್ಟೋರಿ ಏನಿತ್ತು ಅದೊಂದು ಸ್ವಲ್ಪ ನಮಗೆ ಎಲ್ಲೋ ಡ್ರ್ಯಾಗ್ ಅಂತ ಅನ್ನಿಸ್ತು. ಆದ್ದರಿಂದಾನೇ ಏನೋ ಈ ಸಿನಿಮಾಗೆ ಎಲ್ಲೋ ರೇಟಿಂಗ್ಸ್ ಕಮ್ಮಿ ಆಯಿತು. ಅದ್ರ ಜೊತೆಗೆ ಯೋಗರಾಜ್ ಭಟ್ ಅವರ ಮಾರ್ಕ್ ಕಥೆ ಏನಿತ್ತು ಅದೊಂದು ಸ್ವಲ್ಪ ಮಿಸ್ ಆಯಿತು. ಅದಲ್ಲದೆ ಸಿನಿಮಾದಲ್ಲಿ ಸುಧಾ ರಾಣಿಯವರಿಗೆ ಬೀಳುತ್ತಿದ್ದ ಕನಸು ತನ್ನ ಗಂಡ ಪರಸ್ತ್ರೀಯರ ಜೊತೆ ಇರುವುದರಿಂದ ತಾನು ಡೈವರ್ಸ್ ತಗೊಳ್ಳಲು ಅಪ್ಲೈ ಮಾಡುತ್ತಾರೆ. ಆದರೆ ಇದು ಡೈವರ್ಸ್ ತಗೊಳ್ಳೋದು ಇಡೀ ಸಿನಿಮಾ ಓಡೋದ್ರಿಂದ ಕೊನೆಯಲ್ಲಿ ಆ ಸ್ತ್ರೀ ತಾನೇ ಎಂದು ತೋರಿಸಿದ್ದು ಎಲ್ಲೋ ಜನರಿಗೆ ಮೆಚ್ಚುಗೆ ಆಗಲಿಲ್ಲ ಎಂದು ನಮ್ಮ ನಿಷ್ಕಲ್ಮಶ ಅನಿಸಿಕೆ. ನಿಮಗಿದು ಗೊತ್ತಾ, ವಾಸ್ತು ಪ್ರಕಾರ ಸಿನಿಮಾಗಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಅಮೂಲ್ಯ ಅವರು ಜೋಡಿಯಾಗುತ್ತಾರೆ ಎಂಬ ಸುದ್ದಿ ಇತ್ತು. ಕಾರಣಾಂತರಗಳಿಂದ ಅಮೂಲ್ಯ ಅವರು ಹೊರನಡೆದು ರಚಿತಾ ರಾಮ್ ಅವರು ಬಂದರು. ಅನಂತರ ಲಾಸ್ಟ್ಗೆ ಐಶಾನಿ ಶೆಟ್ಟಿ ಅವರೊಂದಿಗೆ ಈ ಸಿನಿಮಾ ಸೆಟ್ಟೇರಿತು. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.